ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 270. ವಿಷಯ ಮಂಗಳೂರು ಕೋಮುಗಲಭೆ. ಇವತ್ತಿನ ದಿವಸ ಭಾಳ ಶಾಂತವಾಗಿದ್ದಂಥ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಗಳು, ಅಂದರೆ ಕರಾವಳಿ ಜಿಲ್ಲೆಗಳು, ವಿವಿಧ ಧರ್ಮದ ಕೋಮುವಾದಿಗಳ ಕೈಯಲ್ಲಿ ಸಿಕ್ಕು ನರಳುತ್ತಾ ಇದೆ. ಕಾನೂನು ಮತ್ತು ಸುವ್ಯವಸ್ಥೆ ಹಾಳಾಗಿದೆ. ಸಾಮಾನ್ಯ ಜನರಿಗೆ, ನಾಗರಿಕರಿಗೆ ನೆಮ್ಮದಿ ಇಲ್ಲ. ಇದಕ್ಕೆ ಮೂಲ ಕಾರಣ ಅದು ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು. ಅಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು ಆಯಾ ಧರ್ಮದ ಬಡವರನ್ನು, ಅಸಹಾಯಕರನ್ನು ಅವರು ಮಿಸ್ಗೈಡ್ ಮಾಡಿಬಿಟ್ಟು, ವಿವಿಧ ಆಸೆಯನ್ನು ತೋರಿಸ್ಬಿಟ್ಟು ಅವರಿಗೆ ಹೊಡೆದಾಟಕ್ಕೆ, ಗಲಾಟೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೆಲ್ಲರೂ ಕೂಡ ಮೂಕ ಪ್ರೇಕ್ಷಕರಾಗಿದ್ದೀವಿ. ಜಿಲ್ಲಾಡಳಿತ ಏನು ಆ್ಯಕ್ಷನ್ ತಗೊಳ್ತಾ ಇದೆ, ಆ ಮೂಲಭೂತವಾದಿಗಳನ್ನು, ಕೋಮುವಾದಿಗಳನ್ನು ಧರ್ಮದ ಹೆಸರಿನಲ್ಲಿ ಒಂದು ಇನ್ಕಮನ್ನು ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಅದೇ ಕೆಲಸ ಅವರಿಗೆ. ಅವರ ಮಕ್ಕಳು ಉನ್ನತ ವ್ಯಾಸಂಗ ಮಾಡ್ತಾ ಇದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಆದರೆ ಬಡವರ ಮಕ್ಕಳು, ಅಸಹಾಯಕರ ಮಕ್ಕಳು ಜೈಲಿನಲ್ಲಿದ್ದಾರೆ. ಈ ದೃಷ್ಟಿಯಲ್ಲಿ ಜಿಲ್ಲಾಡಳಿತ ಏನು ಕ್ರಮ ತೆಗೆದುಕೊಂಡಿದೆ, ಅವರನ್ನು ಗಡೀಪಾರು ಮಾಡಲಿಕ್ಕೆ, ಇದಕ್ಕೆ ಎಲ್ಲರೂ ಕೂಡ ಬೆಂಬಲ ವ್ಯಕ್ತಪಡಿಸಬೇಕು. ಇಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗಬಾರ್ದು. ಅಲ್ಟಿಮೇಟ್ಲಿ ಜೀವಗಳು ಮುಖ್ಯ ಆಗುತ್ತೆ, ಯಾವುದೇ ಜಾತಿ ಧರ್ಮ ಇರ್ಬೋದು. ಈ ದುಷ್ಟರಿಗೆ, ಸಮಾಜಘಾತಕ ಶಕ್ತಿಗಳಿಗೆ ಯಾವುದೇ ಜಾತಿ ಧರ್ಮ ಇರೋಲ್ಲ. ಗಡೀಪಾರು ಮಾಡ್ತಕ್ಕಂಥ ಕೆಲಸವನ್ನು ಏನು ಜಿಲ್ಲಾಡಳಿತ ಮಾಡ್ತಾ ಇದೆ, ಅದಕ್ಕೆ ಮಾನ್ಯ ನ್ಯಾಯಾಲಯ ಕೂಡ ಅದೇನು ಮಾನವ ಹಕ್ಕು ಏನು ನೆಪದಲ್ಲಿ ಅಥವಾ ಸಂವಿಧಾನಿಕ ಹಕ್ಕದ ನೆಪದಲ್ಲಿ ಈ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಶಕ್ತಿಗಳಿಗೆ ಮಾನ್ಯ ನ್ಯಾಯಾಲಯ ಕೂಡ ಬೆಂಬಲವನ್ನು ಕೊಡಬಾರದು. ಏನು ಜಿಲ್ಲಾಡಳಿತ ಆ್ಯಕ್ಷನ್ ತಗೊಳ್ತದೆ, ಅದಕ್ಕೆ ಮಾನ್ಯ ನ್ಯಾಯಾಲಯ ಕೂಡ ನೇರವಾಗಿ ಸಪೋರ್ಟನ್ನು ಮಾಡಬೇಕು. ಇಂಥ ಪರಿಸ್ಥಿತಿ ಇವತ್ತಿನ ದಿವಸ ಅಲ್ಲಿದೆ. ಈ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಏನು ಹಿಂದೆ ಸೌಹಾರ್ದತೆ ಇತ್ತು, ಶಾಂತತೆ ಇತ್ತು ಕರಾವಳಿ ಜಿಲ್ಲೆಗಳಲ್ಲಿ, ಅದು ಪುನಃ ರಿಸ್ಟೋರ್ ಆಗಲಿಕ್ಕೆ, ಪುನಃ ಅದನ್ನು ನಾವು ವಾಪಸ್ ತರಲಿಕ್ಕೆ ಪ್ರಾಮಾಣಿಕವಾಗಿ ಸಮಾಜ, ಜಿಲ್ಲಾಡಳಿತ, ಸರ್ಕಾರ, ಬುದ್ಧಿಜೀವಿಗಳು, ಪ್ರಗತಿಪರರು ಎಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ದಯವಿಟ್ಟು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ.